ನಮಸ್ಕಾರ. ನಾನು ರಾಘವೇಂದ್ರ ಕುಂಬ್ಳೆ, ಶ್ರೀಮದ್ ಲಕ್ಷ್ಮೀನಾರಾಯಣ ಯಾಗದ ಕಾರ್ಯಕ್ರಮ ಸಮಿತಿಯಲ್ಲಿ ಸಂಚಾಲಕನಾಗಿದ್ದೀನಿ. ಬರುವ 24ರಿಂದ 28ರವರೆಗೆ ನಡೆಯುವಂಥ 5 ದಿವಸಗಳ ಈ ಶ್ರೀಮದ್ ಲಕ್ಷ್ಮೀನಾರಾಯಣ ಯಾಗಕ್ಕೆ ಈ ಭಾಗದ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಒಂದು ಯಾಗ ಬಹಳ ಅಪರೂಪದ ಯಾಗ. ಈ ಯಾಗದಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ಈ ಯಾಗವನ್ನು ವಾರಣಾಸಿ ವಿಂಧ್ಯಾಚಲದ ಪಂಡಿತರು ಬಂದು ಒಂದು ಉತ್ತರ ಭಾರತದ ಶೈಲಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಈ ಯಾಗದ ಒಂದು 5 ದಿವಸದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಆರಂಭದ ದಿನ ಕಳಸ ಯಾತ್ರೆ ಇದೆ. ಆನಂತರ ಪರಿಕ್ರಮ, ಯಾಗದಲ್ಲಿ ಯಜಮಾನನಾಗಿ ಕೂತ್ಕೊಳ್ಳುವಂಥ ಅವಕಾಶ ಕೂಡ ಎಲ್ಲ ವರ್ಗದವರಿಗೂ ಕೂಡ ಕೂತ್ಕೊಳ್ಳೋ ಅವಕಾಶ ಇದೆ. ಯಾರೆಲ್ಲ ಇದರಲ್ಲಿ ಕೂತ್ಕೊಳ್ಬೇಕು ಎಂಬ ಒಂದು ಇಚ್ಛೆ ಪಡ್ತಾರೋ ಅವರಿಗೆ ಯಾಗ ಸಮಿತಿಯ ಒಂದು ಕಾರ್ಯಾಲಯದಲ್ಲಿ ಅವರ ಹೆಸರನ್ನು ನೋಂದಾಯಿಸ್ಬೋದು. ಆದಷ್ಟು ಒಂದು ದಿವಸಕ್ಕೆ 40 ಜನರಿಗಷ್ಟೇ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಾಗಲೇ ಭಾಳಷ್ಟು ಜನ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ತಾವು ಕೂಡ ತಮ್ಮ ಈ ಒಂದು ಯಾಗದಲ್ಲಿ ಭಾಗವಹಿಸಬೇಕೆಂಬ ಇಚ್ಛೆ ಇದ್ದರೆ ಖಂಡಿತ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಹಾಗೆ ಎಲ್ಲರೂ ತಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಈ ಯಾಗ ನನಗೆ ಕೂಡ 10 ದಿನ, ಸ್ಟಾರ್ಟ್ 10 ದಿನ ಟೈಮ್ ಸಿಗ್ತದೆ. ಎಲ್ಲ ಇನ್ವಿಟೇಷನ್ ಕಂಪ್ಲೀಟ್ ಆದ ಎಲ್ಲ ಬರೋದು ಇನ್ವಿಟೇಷನ್ ಸಂಪೂರ್ಣ ಇನ್ವಿಟೇಷನ್ 10 ದಿನದ ಸಮಯ ಉಂಟು. ಯಾಗ ಸಮಿತಿಗೆ ಸುಮಾರು 300 ಜನ ಸಮಿತಿ ಸದಸ್ಯರು ಉಲ್ಲೆ ಇದು ಪೂರ ತನ್ನ ಸಾಮರ್ಥ್ಯಯುತಕ್ಕೆ ಕೆಲಸ ಮಾಡ್ತಾ ಎಲ್ಲ ಕಷ್ಟದ ಲಾಭ. ನಮಗೆ ಈ ಯಾಗಕ್ಕೂ ಒಟ್ಟು ಖರ್ಚು ವೆಚ್ಚ ನಮ್ಮ ಬಜೆಟ್ ಬಂತು ಆಲ್ರೆಡಿ. ಆ ಬಜೆಟ್ ಪ್ರಕಾರ ಕೆಲವೊಂದೇ ಬಂದದ ಎಲೆಕ್ಷನ್ಗಳು ಹೋಗ್ತಿದೆ ತಂಡದಂಗವಾದ ಪೂರೈಕೆ ಜವಾಬ್ದಾರಿ ತಂದ್ಬೋದು. ಅಟ್ಲೀಸ್ಟ್ ನಾವು ಇನ್ನೊಂದು ಅಲ್ಪ ಜನಕ್ಕೆ ಯಾಗ ಯಜಮಾನ ಸ್ಥಾನ ಬಂದು ದಿನದ್ದು ಅವಕಾಶ ನಿಖಿಲ ಕ್ಯಾರೆಕ್ಟರ್ ಏನು ಮಾತಾಡಬೇಕು ಎಷ್ಟು ಇಮಿಡಿಯೇಟ್ ಕೊಟ್ಟು ಆ ಒಂದು ನಮ್ಮ 5 ದಿನ ಸುಮಾರು 200 ಜನರ ಪ್ಲ್ಯಾನ್ ಮಾಡ್ತಾರೆ. ಅದನ್ನು ಕಂಪ್ಲೀಟ್ ಮಾಡ್ಕೊಡ ಅಂಚನೆ ಕಳಸ ಯಾತ್ರೆಗಳು ಎತ್ತಬೇಕು ತಂದು ಹೊಡೆದು ಬರ್ತೇವೆ. ಗಜನ ಮಂದಿರದ ಮೇಳ ಮಂಡಳ ಕಲ್ಯಾಣ ದೇವಸ್ಥಾನಗಳು ಇದು ಇದೇ ಕೆಲಸದ 10,000 ಜನ ಮೆರವಣಿಗೆ ಬರ್ತಿದ್ದು ಕಳಸ ನದಿಯ ವ್ಯವಸ್ಥೆ ಪ್ಲಾನ್ ಮಾಡಿದ್ದಾರೆ. गुरुभ्यो नमः। ये कदली काल भैरव में बहुत बड़ा यज्ञ होने जा रहा है। मंगलोर में मेरे हिसाब से बहुत पहली बार 9 कुंडीय यज्ञ है और बहुत भव्य और दिव्य होने वाला है। सो मेरी प्रार्थना है कि मैंगलोर वासियों को ये यज्ञ में भाग लेवे और इसका आशीर्वाद पाए। मैं कन्हैयालाल राजपुरोहित बात कर रहा हूँ मैंगलोर से। इस यज्ञ में बैठने से आपका तन मन धन सब उज्जवल होता है और कुछ भी पूर्व जन्म में पाप, इस जन्म में जो पाप किए नष्ट होते हैं और जो इस जन्म में आपको क्या और भावी इच्छा है वो सब आपको प्राप्त होती है। ಯಾನ್ ರವಿ ಪೂಜಾರಿ ಸೂರಿಂಜೆ. ಈ ತುಳುನಾಡದ ಮಹಾಜನತೆಯ ಎಂಗಳೊಂಜಿ ವಿನಂತಿ, ನಮ್ಮ ಜೋಗಿ ಮಠ ಕದ್ರಿ ಜೋಗಿ ಮಠದ ಕೈತಲ್ಲು ನಮ್ಮೊಂಜಿ ಶ್ರೀ ಲಕ್ಷ್ಮೀ ನಾರಾಯಣ ಯಾಗ ಮಲ್ಪರ ಪಿದರ್ದ ನಮ್ಮ ಗುರುಕುಲಾಯಿನ ಕಪಿಲ್ಜಿ ಮಹಾರಾಜ್ ಬೇರ್ನ ನೇತೃತ್ವಡು ಅಂಜನೆ ಕದ್ರಿ ಜೋಗಿ ಮಠದ ನಿರ್ಮಲನಾಥ ಜಿ ಮಹಾರಾಜ್ ಮೇರ್ನ ನೇತೃತ್ವಡು ನಮ್ಮೊಂಜಿ ಯಾಗ ಮಲ್ಪರ ಪಿದರ್ದ ಇಂದು ಯಾಗ ಡ್ಯಾಗ ನಡಪಡು ಪಂಡ ನಮ್ಮಂಜಿ ಲೋಕ ಕಲ್ಯಾಣಾರ್ಥವಾಗ ಈ ಯಾಗ ಮಲ್ತೊಂದುಲ್ಲ ಮುಲ್ಪ ಅಂಚ ನಿಖಲು ಮಾತೆರ್ಲ ಬರಡು, ನಿಖಲು ಮಾತೆರ್ಲ ಎಂಕ್ಲೆಗ್ ಸಹಕರಿಸೋಡು ಅಂಚನೆ ಬಕ್ಕ ಈ ಯಾಗದ ಒಂದು ವಿಶೇಷತೆ ದಾದ ಪಂಡ ಈ ಯಾಗಡು ಅಸ್ಪೃಶ್ಯತೆ ಇಜ್ಜಿ ಮಾತೆರ್ಲ ಸರ್ವೋ ಜನೋ ಸುಖಿನೋ ಭವಂತು ಅಂಚನೆ ಸಮಾನತೆ ನಮ್ಮ ಈ ದೇಶದ ಸಂವಿಧಾನದ ಪ್ರಕಾರನೇ ಪ್ರತಿವರೆಗಳ ನಮ್ಮ ಒಂದು ಹಿಂದೂ ಧರ್ಮಡು ನಮ್ಮ ದಾದ ಪಂಡ ಸಮಾನತೆ, ಆ ಸಮಾನತೆದ ಮುಖಾಂತರ ಈ ಯಾಗ ನಡಪೊಂದುಂಡು. ಆ ಅಲ್ಪ ಮಾತ್ರ ಆಯ್ಕೆ ಒಂಜಿ ಕಟ್ಟುಪಾಡು ಉಂಡು. ಅವು ಅಕ್ಲು
ಎಂಚ ಯಜ್ಞ ದೀಕ್ಷೆ ಕೊರ್ಪೇರು ಆ ದೀಕ್ಷೆದ ಪ್ರಕಾರ ನಮ್ಮ ದುಂಪೋದು ಈ ಅಲ್ಪ ಯಾಗಡು ಕುಲ್ಲು ನಕಲಿಗೆ ಯಜಮಾನನ್ ಪನ್ಪೇರು ಅಕಲ್ನ ಕೆಲವು ಉತ್ತರ ಭಾರತ ನಾರ್ತ್ ಇಂಡಿಯನ್ ಸ್ಟೈಲ್ ಡಾಕ್ಲು ಪನ್ಪೇರು ಐತ ಪ್ರಕಾರ ನಮ್ಮ ಅಲ್ಪ ಯಜ್ಞೋಡು ನಮ್ಮ ಪಾಲ್ಗೊಳ್ಳೋಡು ಅಂಚ ಅದು ಈ ಒಂಜಿ ಅಪರೂಪದ ಈ ಒಂಜಿ ಕಾರ್ಯಕ್ರಮಗೂ ನಮ್ಮ ತುಳುನಾಡದ ಸಮಸ್ತ ಜನತೆ ಎಂಕಲ್ನೊಟ್ಟಿಗೂ ಸಹಕರಿಸೋಡು ಬಂದು ಒಂದೊಂದು ವಿನಮ್ರ ವಿನಂತಿ. ಪೂರ್ವತಯಾರಿ ಮಸ್ತ್ ಕೊಡು ಯಾಕಡೆ ಕಳಸಗಳನ್ನು ಆ ಕಳಸ ತಯಾರು ಮಾಡ್ಕೊಂಡ ಏತ್ಕೊಡು ಮಂತ್ನ ಐಕ್ಕೊಂಡು ಕೆಲಸ ನಮಗೆ ಏತು ನಂಜ ಲೆಕ್ಕದಿ ಕೊಡೋಣ ಕಳಸದ ಈಗಿನ ತಾರೀಕಲ್ಲಿ ಅಂದರೆ 20 ತಾರೀಕಲ್ಲೇ ಸಂಪೂರ್ಣ ಪೂರ 5 ಕಳಸದ ತುಪ್ಪದ ತೊಂದರೆ ಆಗ್ತದೆ ಕಂಪ್ಲೀಟ್ ಮಾಡ್ತೀವಿ ವಿಮಾನ ಸ್ಥಾನ ಪೂರ್ಣ ಕ್ಲಿಯರ್ ಮಾಡ್ತಾರೆ ಅದನ್ನ ಲೀಸ್ಟ್ ಮಾಡಿ ಅಟ್ಲೀಸ್ಟ್ நமக்கு ஒரு 5 ಜನ ಕುಲ್ಲ ಇರಲಿಲ್ಲ ನಮ್ಮ ಜೀವನದ ಎಷ್ಟೋ ಜನ ಸ್ನೇಹಿತರು ಇರ್ತಾರೆ ನಮ್ಮ ಕುಟುಂಬದ ಸದಸ್ಯರು ಇರ್ತಾರೆ ನಮ್ಮ ಕಾರ್ಯಕ್ರಮ ಮಸ್ತ್ ಜನಕ್ಕೆ ಯಾಗದ ವಿಷಯ ಕಂಡಿದ್ದು ಇಲ್ಲ ಬೇರೆ ವ್ಯವಹಾರ ಬೇರೆ ರೀತಿಯಿಂದ ಎಷ್ಟೋ ಜನ ನಮ್ಮ ದಿನನಿತ್ಯ ಸಂಪರ್ಕ ಮಾಡ್ತಾರೆ ಇನ್ನೊಂದು ಅವಕಾಶ ಇದು ವರ್ಷದ ಕಾಪಿನ ವಿಶ್ರಾಮದಲ್ಲಿ ಕಲಿಸೋದು ಅಟ್ಲೀಸ್ಟ್ ಹೋಗಿ ಕನಿಷ್ಠ 5 ಜನ ಮಂಡಲ ಕುಲ್ಲನ ವ್ಯವಸ್ಥೆ ನಮಗೆ ಆ ಟಾರ್ಗೆಟ್ ರೀಚ್ ಕೆಲಸವು ಧೈರ್ಯ ಗೊತ್ತುಂಟು ಲಕ್ಷ್ಮೀನಾರಾಯಣ ಯಾಗ ನಮ್ಮ ಜತ್ತಿನ ಪೂರ ಆ ಪರಿಶ್ರಮ ದೇವರ ನಮ್ಮ ಶ್ರಮ ಇದ್ದಂತೆ ಫಲ ಭಗವದ್ಭಕ್ತರುಗಳ ಮಾತೆರೆಗಳ ಎನ್ನ ಪ್ರಣವ. ನಮ್ಮ ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಉಭಯ ಜಿಲ್ಲೆಯ ಕ್ಷೇತ್ರ ಮಂಜುನಾಥ ದೇವರನ ಕ್ಷೇತ್ರ ಇಡೀ ಮಗನಿಗೆ ಆದಿದೇವತೆಯ ಮಂಜುನಾಥ ಸ್ವಾಮಿನ ಕ್ಷೇತ್ರದ ಜೋಗಿ ಮಠದ ನಡಪಣಂಚಿನ ಒಂಜಿ ಮಹಾಯಾಗ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಾಗ ದಾದನ ನಮ್ಮ ಈ ಕಾಲದ ಆಪಿನಂಚಿನ ಒಂಜಿ ಪುಣ್ಯದ ಯಾಗ ಇಡೀ ದಕ್ಷಿಣ ಭಾರತದೊಡೆ ಎರಡನೇ ಸಲ ಆಪಿನಂಚಿನ ಈ ಮಹಾಭಾಗಕ್ಕೂ ಉಭಯ ಜಿಲ್ಲೆಯ ಭಗವದ್ಭಕ್ತರು ಮಾತಿರಲ್ಲ ಈ ಒಂಜಿ ಪುಣ್ಯ ಯಾಗದ ಆ ಫಲವನ್ನು ನಮ್ಮ ದೊತ್ತೊಂದು ನಮ್ಮ ಜನ್ಮನು ಸಾರ್ಥಕ ಮನ್ಪುಣಂಚಿನ ನಂಗೆ ಈ ಭಾಗ್ಯ ತೆಗೆದು ಈ ಒಂಜಿ ಕಾರ್ಯಕ್ರಮಡು ಭಗವದ್ಭಕ್ತರು ಬರ್ತದೆ. ಈ ಕಾರ್ಯಕ್ರಮ ಯಶಸ್ವಿ ಆವಡು ನಮ್ಮ ಮಾತಾ ತನು ಮನ ಧನಟು ಸಹಕಾರ ಕೊರದು ಇಂಚಿನ ನಮ್ಮ ಜೀವಿತ ಕಾಲಡು ಇಂಚಿನ ಒಂಜಿ ಯಾಗವು ಭಾಗವಹಿಸಿನ ಭಾಗ್ಯ ತೆಗೆದ್ರೆ ನಮ್ಮ ಪೂರ್ವಿಕರನ್ನ ಪುಣ್ಯದ ಫಲ ಅಂದು ಪಣ್ಣಲಿ ಇಂಚಿನ ಒಂಜಿ ಮಹಾ ಯಾಗ ಎಲ್ಲಂಜಿ 24 ತಾರೀಕಿಗೆ ಸೋಮವಾರದ ದಿನ ಪ್ರಾರಂಭ ಆಪಂಡು 21 ಶುಕ್ರವಾರವೂ ಪೂರ್ಣಾಹುತಿ ಆಪಿನಂಚಿನ ಈ ಮಹಾಯಾಗವು ನನಲಾತ ಜನಕ್ಕೆ ಜನ ಪಣ್ಣೊಂದು ಇಂಚಿನೊಂಜಿ ಕಾರ್ಯಕ್ರಮನು ಯಶಸ್ವಿಯಾರೆ ನಮ್ಮ ಸಹಕಾರ ಮನ್ಪಡು ಯಾನು ಜನಾರ್ದನ್ ಅತ್ತವಾರ ಬಂದು ಉಭಯ ಜಿಲ್ಲೆ ಗ್ಯಾರೇಜ್ ಮಾಲಕರ ಸಂಘದ ಸ್ಥಾಪಕ ಆದಲ್ಲೇ ಕೆಲವು ಕ್ಷೇತ್ರದ ಸೇವೆ ಮಂತಿನ ಒಂಜಿ ಇಲ್ಯ ಅನುಭವ ಉಂಡು ಒಂಜಿ ಕ್ಷೇತ್ರದ ಒಂಜಿ ಕಾರ್ಯಕ್ರಮ ಮನ್ಪಡುಂದಂಡ ಅವು ಯಾನ ಸೇವೆ ಮನ್ಪೇ ಪಣಪಿನ ವಿಷಯ ಅತ್ತು ಮನ್ಪಡುಂದಲ್ಲ ನಂಗೆ ಪೂರ್ವ ಜನ್ಮದ ಪುಣ್ಯದ ಫಲ ಬೋಡು ಐದಾತ್ರ ನಮ್ಮ ಮಾತಾ ವಿಷಯ ತಿರಿ ನಾವು 40 ಜನ ತಿರಿದು ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಮನ್ಪರೆ ನಿಖಲ ಮಾತಿನ ಸಹಕಾರಕ್ಕೆ ಏನೊಂದು ಎನ್ನೆರಡು ಮಾತಿರುವಂಥವು. ಸಹಕಾರ ಬಟ್ ಪ್ರತಿಯೊಂದು ಕೆಲಸಗಳು ಒಂದೇ ಜನ ಟ್ಯಾಕ್ಸ್ ಆಗಿದೆ ರೂಪಾಯಿ ಯಾರು 4 ಕಾಲೇಜ್ ಆ 4 ಯಾರು 35,000 ಮಸ್ತ್ ಲಾಸ್ಟ್ ಕೇರಳ ಒಂದೇ ದಿನ
ಆಂಡ ವಿಶ್ವಾಸ ಉಂಟು ಲಕ್ಷ್ಮೀನಾರಾಯಣ ದೇವರಿಗೆ ಹೆಂಗೆ ಆರೋಗ್ಯ ಆಸಕ್ತಿ ಆಧ್ಯಾತ್ಮ ಮನಸ್ಸು ಪೂರ ಈ ಒಂದು ಯಾಗ ಪರಿಪೂರ್ಣವಾಗಿ ಇನ್ವಾಲ್ವ್ ಮಾಡ್ಕೋಬೇಕು. ಈ ಯಾಗದ ಪ್ರತಿಯೊಂದು ಇಲ್ಲಡೆಲ್ಲ ಮುಟ್ಕೊಳ್ಳಬಹುದು ನಮ್ಮ ಉದ್ದೇಶ ಇರ್ತದೆ. ಪ್ರತಿಯೊಂದು ಇಲ್ಲಡೆಲ್ಲ ಯಾಗದ ಪ್ರತಿಯೊಂದು ಸಮಾಜದ ಜನಗಳೆಲ್ಲ ತಿಳ್ಕೊಳ್ಳೋ ಉದ್ದೇಶ ಇರ್ತದಲ್ಲ, ಆ ಸೌಭಾಗ್ಯ ಏನು ಗೊತ್ತಿದೆ. ಬಟ್ ಪ್ರತಿಯೊಬ್ಬರೆಲ್ಲ ಭಾಗವಹಿಸ್ತಾರೆ ಹೊರಗೆ ಕೂರೆಲ್ಲ ಮುರಿಗಳಾಗ್ತದೆ, 4 ಜನ ಕೂರೆಲ್ಲ ಮುರಿಗಳಾಗ್ತದೆ. ನಿಖಿಲ ಜವಾಬ್ದಾರಿ ಈ ಒಂದು ಯಾಗಕ್ಕೋಸ್ಕರ ಒಂದು ದಿನ ಒಂದು ಯಾಗದ ಸಮಯ ಹೊರತು ಈ ಒಂದು ಯಾಗದ ಒಂದು ಹೆಚ್ಚಿನ ನಮ್ಮ ದೇಹದ ಕೆಲಸವನ್ನು ಸಕ್ಸಸ್ ಮಾಡ್ಕೊಂಡು ಭಾರಿ ಕೊಡುತ್ತೆ. ಇನ್ನೂ ಕೂತು ಭವಿಷ್ಯಕ್ಕೆ ಇನ್ನೂ ಆರ್ತಿದ್ದೀನ ಅಲ್ಲ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ನೋಡ್ಲಿಕ್ಕ ಅವಳು ಯಾಕಂಡ ಎಂಟು ಒಂದು ಯಾಗದ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನಮ್ಮ ಫಸ್ಟ್ ಒಂದೇ ಜೈದಿನ ಬಟ್ ನಮಗೆ ಗೊತ್ತಿದ್ದ ಒಟ್ಟಿಗೆ ಸೇರಿದಂಗೆ ಲಾಸ್ಟ್ ಜನರಿಗೆ ಕಂಟ್ರೋಲ್ ಮಾಡ್ತಾರೆ ಸಾಧ್ಯ ಯಾವುದು ಜನ ಬರೆಸ್ತಾರೆ ಆ ಅಂಚನೆ ಫುಲ್ ಆಫ್ ಆಂಡ ಇದು ಪೂರ್ವತ್ತಾಯ ವ್ಯತ್ಯಾಸ ಅಡ್ಡ ಇವತ್ತೇ ಎಡ್ಡೆ ಕೆಲಸ ಎಲ್ಲೇ ಮಿಸ್ಟೇಕ್ ಅಂಡ ಆ ಎಡ್ಡೆ ಕೆಲಸ ಲೆಕ್ಕ ಬರ್ತದೆ. ಮಿಸ್ಟೇಕ್ ಆಗಿ ನಮ್ಮ ಐಲ್ಯಾಂಡ್ ಆಗ್ತದೆ ಆ ಚಪ್ಪ ಆವಾನ ಮಸ್ತ್ ಏಲೆಂಡ್ ಆಕ್ಚುಲಿ ಬಂದ್ಕೊಂಡು ಕೊಡೆ ಅಡ್ಡರಗಂಟ ಆ ಒಂದು ರೀತಿ ಇದು ಆನ್ಲೈನ್ ಇನ್ವಿಟೇಷನ್ ಕಲೆಕ್ಷನ್ ನೀವು ಅವೇನು 7 ಗಂಟೆಗೆ ಡಿಸೈನ್ ಈಗಡೆ 6:19 ಫುಲ್ ನೀವು ಇನ್ವಿಟೇಷನ್ ಆಫೀಸ್ ಫುಲ್ ಅಂದರೆ ನಿದ್ರೆಲ್ಲ ಐತಿ ಯಾಕಂದ್ರೆ ರಾತ್ರಿ ಬಗ್ಗೆ ಬೆಂದು ಕೆಲಸ ಮಾಡ್ತದಲ್ಲ ನಾವು ಕೆಲಸ ಕಂಪ್ಲೀಟ್ ಆಗ್ತದೆ. ನನಗೆ ಯಾವ ಕೆಲಸ ಬಗ್ಗೆ ಜವಾಬ್ದಾರಿ ಫಲ ಗೊತ್ತುಂಟು. ಐಟಿ ನಮ್ಮ ಏನು ಸೇವೆ ಮಾಡಿ ಏನು ಎಫರ್ಟ್ ಕೊಡಾಯ್ತು ಪಟ್ಟು ಫಲ ತಿಳ್ಕೊಂಡು ಬಟ್ ಮಾತೆಲ್ಲ ಆ ಮಾತೆಲ್ಲ ಆಯ್ತು ಶ್ರಮಕ್ಕೆ ಭಾಗ್ಯ ವಿನಂತಿ ಬಂತೊಂದು ಹೆಂಗೆ 20 ತಾರೀಕು ಈ ಮಾತೆಲ್ಲ ಆ ರಿಪೋರ್ಟ್ ಹೆಂಗೆ ಕೊಡ್ತಿನ ಜವಾಬ್ದಾರಿ ಆ್ಯಕ್ಚುಲಿ ಯಾಕೆ ಕುಳ್ಳು ಡಾಕ್ಟರ್ ಮಾತ್ರ ಅಲ್ಲಿ ಬಾಕಿದ ಪಾತ್ರ ನಿಜ ವಿಷಯ ಎನ್ನ ಆದ್ರೆ ನಾಳೆ ಗೊತ್ತು ಮತ್ತೆ ಅವು ಲಾಸ್ಟ್ ಮೂಮೆಂಟ್ ಬರ್ತೀನಿ ನಮ್ಮ ಹೇಗೋಸ್ಕರ ನಮ್ಮ ಏನು ಮಂತ್ರಿರೋ ಮಾಡ್ಕೊಡ್ತಾರೆ ನಮ್ಮ ಕೆಲಸ ನಮ್ಮದೇ ಹೋಗಿ ಅವು ನಮ್ಮ ಪಾತ್ರದ ನಮ್ಮ ಭಾಗವಹಿಸಿದ ಕೆಲಸ ಅಂತಲ್ಲ ಬಾಕಿದ ಗಮನ ಮಾಡ್ಕೊಂಡೆ ಎಲ್ಲವ ಆಯ್ತು ಲಾಸ್ಟ್ ನಿಮಗೆ ಗೊತ್ತಿದ್ದೆ ಬರ್ಬೋದು ಬಟ್ ಆ ಭಾಗದಲ್ಲ ಕೇಂದ್ರ ತಿಳ್ಕೊಂಡು ನಾನು ಕೊಡುಗೆ ಹೆಂಗೆ ಮಾಡ್ತಾರೆ ರೆಡಿ ಧೈರ್ಯ ಕೊಡ್ತೇವೆ. ಆ ಒಂದು ಭಾಗ್ಯದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಮಸ್ತ್ ಜನ ಸಪೋರ್ಟ್ ಮಾಡಿ ಕೊಂಚ ಖುಷಿತ ವಿಷಯ ಆದಾಗ ನಮ್ಮ 7 ವರ್ಷ 10 ವರ್ಷ 15 ವರ್ಷ ಫೋನ್ ಸಂಪರ್ಕ ಇದ್ದ ವ್ಯಕ್ತಿಗಳಿಗೆ ಫೋನ್ ಮಾಡಿದಾಗ ಅದು ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡು ಮಧುಸೂದನ್ ಉರುಷ್ಟೂರು ಕದ್ರಿ ಯೋಗೀಶ್ವರ ಮಠಡು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಕಪಿಲ ಸ್ವಾಮೀಜಿನ ನೇತೃತ್ವಡು ಐನಿಂತ ಯಾಗ ನಮ್ಮ ಬಾರಿಮಲ್ಲ ಯಾಗ ಕುಂಡ ನಡೆದೊಂದುಂಡು. ಈ ಯಾಗ ಪ್ರತಿಯೊಂದು ಮಂಗಳೂರದ ನಾಗರಿಕರ ಅವಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿಯೊರಿಯೆಲ್ಲ ಭಾಗವಹಿಸೋಡು ದೇವೇರ್ನ ಈ ಲಕ್ಷ್ಮೀನಾರಾಯಣ ದೇವೇರ್ನ ಕೃಪಕ್ಕೆ ಪಾತ್ರರಾವಡು ಬೊಕ್ಕ ಮುಲ್ಪಂಪಿನ ಬರ್ಪಿನ ಯಾಗೋಡು ಪ್ರತಿಯೊಂದು ಸಮಾಜದ ವ್ಯಕ್ತಿಗಳ ಗಣ್ಯರೆಲ್ಲ ಪೂರೆಲ್ಲ ಬಂದು ಭಾಗವಹಿಸಿದ್ದು ಪ್ರತಿಯೊಂದೆಲ್ಲ ನೆತ್ತ ಲಾಭ ಪಡೆಯೋಡು ಬಂದು ದೇವರನ್ನ ಆಶೀರ್ವಾದವನ್ನು ಪಡೆಯೋಡು ಬಂದು ಇಂಗ್ಲಿಕ್ಕೇನೊಂದಿಲ್ಲ ಅಂಚನೆ ಯಾಗದ ಪೂರ್ವ ಸಿದ್ಧತೆ ಪೂರ ಆವೊಂದುಂಡು ಪ್ರತಿಯೊರೆಲ್ಲ ಒಂದುಂಡು ಇದು ಪೂರ ಯಾಗದ ಪ್ರತಿಯೊಂದು ಕಾರ್ಯಕ್ರಮದ ಪ್ರತಿಯೊರಿಲ್ಲ ನೆಟ್ಟು ಬತ್ತು ಸೇರೊಂದು ನೆಟ್ಟು ಪ್ರತಿಯೊರೆಲ್ಲ ಯಾಗದ ಒಂದೇನು ದೆತೊಂಡು ಬಂದು ಆಶೀರ್ವಾದ ದೆತೊಂಡು ಬೇಕು ಲಕ್ಷ್ಮೀನಾರಾಯಣ ಕೃಪೆಗೆ ಪಾತ್ರ ಬಂದು ನಮಗೇನೊಂದು ಒಪ್ಪಿಗೆ ಹೋಗ್ಕೊಂಡ ಏನು ಒಂದು ನೆಗೆಟಿವ್ ಪಂಗಡದಲ್ಲಿ ಮಾತ್ರ ನಂಬಿದ್ದೆ ಅವು ಈ ಯಾಗದ ಮಹಿಮೆ ಹೇಳ್ತವರ ನಮ್ಮ ಆರೋಗ್ಯಕ್ಕೋಸ್ಕರ ಆರೋಗ್ಯದ ವಿಷಯಗಳು ಮತ್ತು ಆರ್ಥಿಕ ವಿಷಯಗಳು ಅಥವಾ ಬೇರೆ ಬೇರೆ ವಿಷಯಗಳು ಮಸ್ತ್ ನಮ್ಮ ಕಿರಿಕಿರಿ ಪೂರ ಯಾಗ ಪರಿಪೂರ್ಣ ಅಪೂರ್ಣ ವಿಶ್ವಾಸ ಅಂದ್ಕೊಂಡು ಅವು ಮಾತಾಡಲಾಯ್ತು ಅನುಭವ ಈ ಒಂದು ಯಾಗದ ಅನುಭವ ಹೊರ ಆಂಡ ಒಕ್ಕ ನಮ್ಮ ಈ ಯಾಗ ನಾವು ಮಾತಾಡಲಾಯ್ತು ಫಲಾನುಭವ ಇಲ್ಲ ಅಂತ ನನ್ನ ಲೆಕ್ಕನೆ ಹೆಚ್ಚ ಯಾಗ ಭಾಗವಹಿಸಿದ ಒಂದು ಸಂತೋಷದಲ್ಲಿ ಆಮೇಲೆ ನೆನಪಲ್ಲಿದೆ ಇದು ಮಸ್ತ್ ಯಾಗ ಭಾಗವಹಿಸಿದ ಫಲಾನುಭವಿಗಳು ಫಲ ದತ್ತಲ್ಲ ಅಂಚ ಅನುಭವದ ಆಧಾರ ಮಾಡಿ ಪ್ರಸನ್ನ ಲಾಸ್ಟ್ ಟೈಮ್ ಬರ್ತಿದ್ದೇನೆ ಅಂಚ ದಿನಕರ್ ಸರ್ ಪ್ರಸನ್ನ ಪದ ಪ್ರಸನ್ನ ಲಾಸ್ಟ್ ಇಯರ್ ಆಗಿದೆ ಅಂಚ ಮಾತೆರೆಗಳ ಯಾಗದ ಫಲದಾದ ಪಂಡ ಎಷ್ಟೋ ಯಾಗ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಬೋದು ಕೆಲಸ ಮಾಡ್ಬೋದು ಪರಿಹಾರ
ಲಕ್ಷ್ಮೀನಾರಾಯಣ ಪರಿಪೂರ್ಣ ಆತ್ಮನಾದ ಲಕ್ಷಗಟ್ಟಲೆ ಖರ್ಚು ಬಂದು ನಂಚಿನ ಕಾರ್ಯಕ್ರಮವನ್ನು ನಡೆದು ಈ ಸಾರ್ವಜನಿಕವಾಗಿ ಮಾಡಿಕೊಂಡು ಲಾಭದಾಯಕಗಳನ್ನು ಆ ಒಂದು ಸೇವೆ ಮಾಡುವ ಅವಕಾಶ ಇದ್ದಿನ ಕಾರ್ಯಕ್ರಮದ ಈ ವಿಶೇಷತೆ ಅದಕ್ಕೋಸ್ಕರ ಮಾತೆಲ್ಲ ಇರೋ ವಿನಂತಿ ಮಾಡ್ಕೊಂಡ್ರೆ ಸಹಕಾರ ಕೊಡಲೆ ಸಾಥು ಕೊಡಲೆ ಯಾಕವ ನಮ್ಮ ಜೊತೆ ಕೈ ಜೋಡಿಸೋದು ಉದ್ಬಲೆ ಕೊಡೋದು ವಿನಂತಿ ಮಾಡ್ಕೊಂಡು ಮಾಡಬೇಕಾಗ್ತದೆ. ಯಾನು ಸತೀಶ್ ಜೋಗಿಂದ ಕದ್ರಿ ಕ್ಷೇತ್ರ 24 ತಾರೀಕಿರ್ದು 28 ತಾರೀಕು ಮುಟ ಲಕ್ಷ್ಮೀನಾರಾಯಣ ಯಜ್ಞ ನಡಪುಂಡು ಬಂದುಲೆ. ಈ ಕಾರ್ಯಕ್ರಮ ಇಡೀ ಈ ಭೂಮಿ ಹಿಡಿತನ ಪ್ರತಿಯೊಂದು ವ್ಯಕ್ತಿಗಳ ಸಂಬಂಧಪಟ್ಟನ ನಮ್ಮ ಹಿಂದೂ ಸಮಾಜ ಹಿಂದೂ ವ್ಯಕ್ತಿಗಳಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ತಿಕೊಂಡ ಇಂಚಿನ ಪೂಜೆ ಪುರಸ್ಕಾರ ಮನ್ಪಡೊಂದು ನಮ್ಮ ಹಿರಿಯಕಲ್ಲ ಅಂಚನೆ ಸಾಧುಲ್ಲ ಅಂಚನೆ ಈ ಕ್ಷೇತ್ರದ ದುಂಬುರ್ದಿ ಸಾಧು ಸಂತರ ಮೂಲ ತಪಸ್ ಮಂತಿನಂಚಿನ ಜಾಗೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಕದ್ರಿ ಕ್ಷೇತ್ರ ಎಲ್ಲಂಜಿ 24 ತಾರೀಕಿರ್ದು 28 ತಾರೀಕು ಮಟ ಲಕ್ಷ್ಮೀನಾರಾಯಣ ಯಜ್ಞ ನಡಪೆರುಂಡು. ಸುಮಾರು ದಿನಕ್ಕೂ ಆಜ್ 7,000 ಜನತಾ ಅಟ್ಟಣೆಯರ್ ಬರ್ಪೇರು ಈ ಪೂಜೆ ಪುರಸ್ಕಾರ ಪಾಲ್ಗೊಳ್ಳುವರು. ಈ ಪೂಜೆಯನ್ನು ಯಜ್ಞ ಸಾಧಾರಣ ಯಜ್ಞ ಶಾಲೆಡು ಒರ್ಂಬ ಕುಂಡ ಪಾಡುವರು ಒಂಜೊಂಜಿ ಕುಂಡಡು ಸಾಧಾರಣ ಪುರೋಹಿತರನ್ನು ಬಿಡ್ದು ಪೂಜೆ 4 ಪೂಜೆ ಕೊರ್ನಾಕ್ಲಿಗೆ ಭಾಗ್ಯಾವಲಿ ಅಂಚನೆ ಸುಮಾರು ದಿನಕ್ಕೊಂಜಿ 35 ಸಂಸಾರದಾಗ್ಲಿ ಪೂಜೆ ಕೊರ್ಪಣಂಚಿನ ಭಾಗ್ಯ ಉಂಡು ಈ ನೆಟ್ಟು ಈ ಪೂಜೆ ಮಂತನ ಅಕ್ಲ ಇಡೀ ಸಂಸಾರಕ್ಕೆ ಸುಖ ಶಾಂತಿ ನೆಮ್ಮದಿ ತಿಕ್ಕೊಂಡೊಂದು ನಮ್ಮ ಮಾತಿರ್ಲ ಆ ಪೂಜೆಯನ್ನು ಮನ್ಪೊಂದಿಲ್ಲ ನಿಖಿಲ್ಲ ಮಾತ ಈ ಕಾರ್ಯಕ್ರಮದ ಸೇರೋನ್ಲೆ ಈ ದೇವರನೊಂಜಿ ಪುಣ್ಯ ಕಾರ್ಯದ ಸೇರೊಂದು ನಿಖಿಲ್ ಮಾತಿರ್ಲ ಈ 24 ತಾರೀಕು ಮಟ್ಟದ 5 ದಿನದ ಕಾರ್ಯಕ್ರಮದ ಭಾಗ್ಯ ಹೊಡೊಂದು ನಿಖಿಲ ವಿನಮ್ರ ವಿನಂತಿ ಮಾಡ್ತಿದ್ದಲ್ಲ. ಅಖಿಲೇಶ್ ಜಿ ಮಹಾರಾಜ್ ಸೇವಾ ಸಂಸ್ಥಾನದ ಹಾಗೂ ಸ್ಯಾಫ್ರಾನ್ ಫಂಡ್ನ ಜಂಟಿ ಆಶ್ರಯದಲ್ಲಿ ಈ ಬಾರಿ 3ನೇ ವರ್ಷದ ಲಕ್ಷ್ಮೀನಾರಾಯಣ ಮಹಾಯಜ್ಞ ಮಂಗಳೂರಿನಲ್ಲಿ ಹೃದಯ ಭಾಗದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮ್ಮ ಮಂಗಳೂರಿನ ಕರಾವಳಿ ಭಾಗದ ಜನರನ್ನು
ಒಂದು ಪುಣ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಹೇಳಿದರೆ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಜ್ಞ ನಾವು ಉತ್ತರ ಪ್ರದೇಶ, ವಾರಣಾಸಿ ಈ ಕಡೆ ಅಲ್ಲೆಲ್ಲ ನಾವು ತುಂಬ ನೋಡ್ತೇವೆ. ಕಳಸ ಪೂಜೆ ಆಗ್ತದೆ, ಕಳಸ ಮೆರವಣಿಗೆಗಳಾಗ್ತದೆ. ಈ ಯಜ್ಞದ ಪಾವಿತ್ರ್ಯತೆ ಏನು, ಅದರ ಶಕ್ತಿ ಏನು ಅಂತಕ್ಕಂಥದ್ದು ಅವರು ಕಂಡುಕೊಂಡಿದ್ದಾರೆ. ಆ ವಿಚಾರದಲ್ಲಿ ಇವತ್ತು ಕಪಿಲ್ಜಿ ಮಹಾರಾಜರವರ ಒಂದು ಆಶೀರ್ವಾದದೊಂದಿಗೆ ಮಂಗಳೂರಿನಲ್ಲಿ 3ನೇ ವರ್ಷಕ್ಕೆ ನಾವು ಮಾಡ್ತಾ ಇದ್ದೇವೆ. ಈ ಯಜ್ಞ ಎಲ್ಲಿ ಆಗ್ತದೆ? ಮಂಗಳೂರಿನ ಹೃದಯ ಭಾಗದ ಕದ್ರಿಯ ಯೋಗೀಶ್ವರ ಮಠದ ಮುಂಭಾಗದಲ್ಲಿರ್ತಕ್ಕಂಥ ಭಾಳ 9 ಯಜ್ಞಕುಂಡಗಳ ಪಾವಿತ್ರ್ಯತೆಯೊಂದಿಗೆ ದೊಡ್ಡದಾದ ಯಜ್ಞ ಶಾಲೆಯನ್ನು ನಿರ್ಮಾಣ ಮಾಡಿ ಸುಮಾರು 14-15 ಲಕ್ಷದ ವೆಚ್ಚದಲ್ಲಿ ಯಜ್ಞಕುಂಡ ನಿರ್ಮಾಣ ಆಗುತ್ತೆ. ಅದರಲ್ಲಿ 9 ಯಜ್ಞಕುಂಡದ ಮೂಲಕ ಒಂದು ದಿವಸಕ್ಕೆ 40 ಜನ ಭಕ್ತಾದಿಗಳು ದಂಪತಿಗಳಾಗಿ ಅಥವಾ ಆ ವಿಚಾರ ಇಲ್ಲದಿದ್ದರೆ ಒಬ್ಬರು ಕೂತ್ಕೊಳ್ತಕ್ಕಂಥ ಕೂಡ ವ್ಯವಸ್ಥೆ ಆ ದಿವಸಕ್ಕೆ 5 ದಿವಸದಲ್ಲಿರ್ತದೆ. ಯಾವಾಗ ಅಂತ ಹೇಳಿದರೆ ಆಗಸ್ಟ್ ತಿಂಗಳ 24ರಿಂದ 28 ತಾರೀಕು ತನಕ ನಡೀತದೆ. ಬೆಳಿಗ್ಗೆ 8ರಿಂದ 12 ತನಕ ನಿರಂತರ ಈ ಯಜ್ಞ ನಡೆದು ನಂತರ 3 ಗಂಟೆಯಿಂದ 7 ಗಂಟೆ ತನಕ ನಡೀತಕ್ಕಂಥ ಒಂದು ದಿನದ ಈ ಯಜ್ಞ ಭಾಳ ಪವಿತ್ರತೆ, ಭಾಳ ಶಕ್ತಿಯುತವಾಗಿರುತ್ತದೆ. ವಾರಣಾಸಿಯಿಂದ ಉತ್ತರ ಪ್ರದೇಶದಿಂದ ಪೌರತ್ಯದ ಮೂಲಕ ನಡೀತಕ್ಕಂಥ ಈ ಯಜ್ಞದ ಪಾವಿತ್ರ್ಯತೆಯನ್ನು ಈಗಾಗಲೇ 2 ವರ್ಷದಲ್ಲಿ ಅನೇಕ ಮಂಗಳೂರಿನ ಅನೇಕ ಸದಸ್ಯರು ಇದರ ಒಂದು ಶಕ್ತಿಯನ್ನು ಅನುಭವಿಸಿದ್ದಾರೆ. ತಮ್ಮ ಜೀವನದಲ್ಲಿ ಏನು ಕಷ್ಟ ಇದೆ ಅದನ್ನೆಲ್ಲ ಅವರಿಗೆ ನಿರ್ವಹಣೆ ಆದಂಥ ಅನೇಕ ಪ್ರಸಂಗಗಳು ನಮ್ಮ ಮುಂದೆ ಇದೆ. ಕಪಿಲ್ಜಿ ಮಹಾರಾಜರವರ ಧ್ಯೇಯ ಇಷ್ಟೇ. ಇದರಲ್ಲಿ ಯಜ್ಞ ಮಾಡಿದ ಕೂಡಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಒಂದು ಮಾತಿದೆ, ರಾಜಕೀಯಕ್ಕೋಸ್ಕರ ಇನ್ನೊಂದು ಲಾಭಕ್ಕೋಸ್ಕರ ಮಾಡ್ತಾರೆ ಅನ್ನುವಂಥದ್ದು. ಈ ಯಜ್ಞದಲ್ಲಿ 2 ವರ್ಷದಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಜನರಿಗೋಸ್ಕರ, ಜನಸಾಮಾನ್ಯರಿಗೆ ಈ ಯಜ್ಞದ ಒಂದು ಶಕ್ತಿ ಸಿಕ್ಕಿ ಅವರ ಒಂದು ಕುಟುಂಬ ವರ್ಗ ಇರಲಿ, ಅವರ ಮಾನಸಿಕ ಇದು ಏನಿದೆ ಆ ಶಾಂತಿಯುತವಾಗಿ ಬೆಳಿಬೇಕು, ಅವರು ಸಮೃದ್ಧಿ ಆಗಬೇಕನ್ನುವ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಜನರಿಗೂ ಸಿಗಬೇಕು. ಈಗ ಕಪಿಲ್ಜಿ ಮಹಾರಾಜರವರು ವಾರಣಾಸಿ ಆ ಕಡೆಯವರಾದರೂ ಕೂಡ ಅವರ ಪ್ರಕಾರ ಪರಶುರಾಮ ಸೃಷ್ಟಿಯ ಈ ಮಣ್ಣಿಗೆ ಬಹಳ ಮಹತ್ವ ಕೊಡ್ತಾರೆ. ಮಂಗಳದೇವಿಗೆ ಅಲ್ಲಿನ ಸ್ವಾಮೀಜಿಯವರ ಒಂದು ತಂಡಗಳೇನಿದೆ ಆ ಧಾರ್ಮಿಕ ವಿಧಿಯನ್ನು ಕಲ್ತವರು ಯಾರಿದ್ದಾರೆ ಅವರು ಮಂಗಳದೇವಿಯನ್ನು ಅವರು ನೋಡ್ತಕ್ಕಂಥ ರೀತಿಯೇ ಬೇರೆ. ಆ ರೀತಿ ಅವರು ಒಂದು ಸಂಕಲ್ಪ ಮಾಡಿಕೊಂಡು ಆ ತಾಯಿಯ ಈ ನೆಲದಲ್ಲಿ ಈ ಪುಣ್ಯ ಲಕ್ಷ್ಮೀನಾರಾಯಣ ಮಹಾಯಜ್ಞ ಮಾಡಬೇಕನ್ನುವ ಕಲ್ಪನೆಯನ್ನು ಇಟ್ಟುಕೊಂಡು ಮೊದಲ ವರ್ಷದಲ್ಲಿ ಪುಷ್ಪಗಿರಿಯಲ್ಲಿ ಮಾಡಿದರು. ಆವಾಗ 6-7 ಸಾವಿರ ಜನರು ಆ ಸಮಯದಲ್ಲಿ ಅದರಲ್ಲಿ ಸದುಪಯೋಗ ಪಡ್ಕೊಂಡು ಇವತ್ತಿಗೂ ಕೂಡ ಇವತ್ತಿನ ಯಜ್ಞದ ಹಿಂದೆ ಅವರಿದ್ದಾರೆ. ಕಳೆದ ವರ್ಷ ಮಣ್ಣಗುಡ್ಡೆಯಲ್ಲಾಗಿದೆ, ಸುಮಾರು 100ಕ್ಕೂ ಜನರು ಯಜ್ಞದಲ್ಲಿ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಫಲಾನುಭವಿಗಳು, ಅವರಿಗೂ ಕೂಡ ಇದರ ಒಂದು ಶಕ್ತಿಯ ಒಂದು ಮಹಿಮೆ ಗೊತ್ತಾಗಿದೆ. ಆದ್ದರಿಂದ ಇವತ್ತು 3ನೇ ವರ್ಷಕ್ಕೆ ಯೋಗೀಶ್ವರ ಮಠದಲ್ಲಿದ್ದೇವೆ. ಇದು ಕಾಕತಾಳೀಯ ಏನಂತ ಗೊತ್ತಿಲ್ಲ. ಮೊದಲು ನಮ್ಮವರೆಲ್ಲ ಸೇರಿ ನಮ್ಮ ಇಲ್ಲಿ ಗೋಲ್ಪಿಂಚ್ ಅಲ್ಲಿ ಮಾಡಬೇಕನ್ನುವಂಥದ್ದಿತ್ತು. ಆದರೆ ಧಾರ್ಮಿಕ ತಜ್ಞರ ಸಲಹೆ ಮೇರೆಗೆ ದೈವತ್ವದ ನೆಲೆ ಇರತಕ್ಕಂಥ ಪುಣ್ಯಭೂಮಿಯಲ್ಲಿ ಮಾಡಬೇಕನ್ನುವಾಗ ಕದ್ರಿ ಯೋಗೀಶ್ವರ ಮಠದ ಈ ಒಂದು ಪವಿತ್ರತೆಯಲ್ಲಿ ಕದ್ರಿ ದೇವಸ್ಥಾನದಿಂದ ಕಳಸ ಪೂಜೆಯ ಮೂಲಕ ಇಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಈ ಪೂಜೆ ಹೇಗೆ ನಡೀತದೆ ಅಂತಕ್ಕಂಥದ್ದು ಮಂಗಳೂರಿನ ಜನತೆಗೆ ಸ್ವಲ್ಪ ಗೊತ್ತಾಗಬೇಕನ್ನುವ ದೃಷ್ಟಿಯಲ್ಲಿ ಇಲ್ಲಿ ಯಜಮಾನ ಸ್ಥಾನದಲ್ಲಿ ಮಹಾಯಜಮಾನ ಸ್ಥಾನದಲ್ಲಿ 3 ಜನ ಕೂತ್ಕೊಳ್ತಾರೆ. ಅದಕ್ಕೆ 33,000 ಅಂದರೆ ದೈನಂದಿನ ಆ ಒಂದು ಪೂಜೆಗೆ ಆಗ್ತಕ್ಕಂಥ ವೆಚ್ಚವನ್ನು ಒಟ್ಟು ಪರಿಕಲ್ಪನೆಯ ಮೂಲಕ ಒಂದು 33,000 ಮೂಲಕ 5 ದಿವಸ ದಂಪತಿಗಳು ಕೂತ್ಕೊಳ್ತಾರೆ. ತದನಂತರ ಯಜಮಾನ ಸ್ಥಾನದಲ್ಲಿ ದಿವಸಕ್ಕೆ ಒಂದೊಂದು ಕುಂಡದೆದುರು 3 ಜನ ಅಥವಾ 5 ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ದಿವಸಕ್ಕೆ 40 ಜನ ಕೂತ್ಕೊಳ್ತಾರೆ. ಅಂತ ಕೂತ್ಕೊಳ್ತಕ್ಕಂಥ ದಂಪತಿಗಳಾಗಲಿ ಅಥವಾ ಏಕ ವ್ಯಕ್ತಿಗಳಾಗಲಿ ಅವರಿಗೆ 11,000 ಪೂಜೆ ಇದೆ. ನಂತರ ಜನಸಾಮಾನ್ಯರಿಗೆ ಇದರಿಂದ ಫಲ ಅನುಭವ ಆಗಬೇಕನ್ನುವ ದೃಷ್ಟಿ ಇರುವುದರಿಂದ ಸ್ವಾಮೀಜಿಯವರ ಕಲ್ಪನೆ ಮೇಲೆ ಕಳಸ ಪೂಜೆ ಇದೆ. ಕಳಸ ಪೂಜೆ ಏನಂತ ಹೇಳಿದರೆ ಕಳಸವನ್ನು ಆ ದಿವಸ 24ರಂದು ಕದ್ರಿ ದೇವಸ್ಥಾನದ ಪವಿತ್ರ ತೀರ್ಥದ ಮೂಲಕ ಕಳಶವನ್ನು ಎಲ್ಲ ಮಾತೆಯರು ಮೆರವಣಿಗೆ ಮೂಲಕ ಕದ್ರಿ ದೇವಸ್ಥಾನದಿಂದ ಇಲ್ಲಿಗೆ ಮೆರವಣಿಗೆ ಮೂಲಕ ಆ ಯಜ್ಞಕುಂಡಕ್ಕೆ ತರ್ತಾರೆ.
ಈ ಕಳಶವನ್ನು ಆ ಯಜ್ಞಕುಂಡದ ಸುತ್ತ ಇಟ್ಟು 5 ದಿವಸ ಅಲ್ಲಿ ಏನು ಪೂಜಾ ವಿಧಿವಿಜ್ಞಾನ ಯಜ್ಞಗಳು ನಡೀತದೆ ಅದರ ಪಾವಿತ್ರ್ಯತೆ, ಅದರ ಶಕ್ತಿ ಪ್ರತಿಯೊಂದು ಕಳಶದ ಪೂಜೆ ಮಾಡಿದವರ ಮನೆಗೆ ಹೋಗಬೇಕನ್ನುವ ಒಂದು ದೈವತ್ವದ ನೆಲೆಯಲ್ಲಿ ಸ್ವಾಮೀಜಿಯವರು ಈ ಒಂದು ಕಳಶ ಪೂಜೆಯ 1000 ಕಳಶ ಪೂಜೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ಈಗಾಗಲೇ ತುಂಬ ಜನರು ಕಳಶ ಪೂಜೆಯನ್ನು ಈಗಾಗಲೇ ಬರ್ಕೊಂಡಿದ್ದಾರೆ. ದಿವಸಕ್ಕೆ ನಾವು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು 160 ಜನ ಒಂದು 5 ದಿವಸಕ್ಕೆ ಕೂತ್ಕೊಳ್ಬೋದು. ಈಗಾಗಲೇ ತುಂಬ ಜನರು ನಾವು ಕೂತ್ಕೊಳ್ತೇವೆ ಅಂತ ಹೇಳ್ತಕ್ಕಂಥ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ. ಆದ್ದರಿಂದ ಎಲ್ರಿಗೂ ಮಂಗಳೂರಿನವರಿಗೆ, ಈ ತುಳುನಾಡ ಜನರಿಗೆ ಇದರ ಸದುಪಯೋಗ ಆಗಬೇಕು, ಈ ಶಕ್ತಿಯಿಂದ ಅವರಿಗೆ ಒಳ್ಳೆಯದಾಗಬೇಕು. ಮುಂದಿನ ದಿನದಲ್ಲಿ ಇದು ಭಾಳ ವ್ಯವಸ್ಥಿತವಾಗಿ ಎಲ್ರಿಗೂ ಸಿಗುವಂಥ ವ್ಯವಸ್ಥೆಗಳಾಗಬೇಕು ಅನ್ನುವ ದೃಷ್ಟಿಯಲ್ಲಿ. ಸರ್, ನಾವೊಂದು ಸಾಮಾನ್ಯ ಭಕ್ತರಾಗಿ ನಮಗೆ 1000 ಕಳಶದಲ್ಲಿ ಭಾಗವಹಿಸ್ಲಿಕ್ಕೆ ಮತ್ತೇನು ಮಾಡುವಂಥದ್ದು? ಯಜ್ಞಕುಂಡದ ಸುತ್ತಲೊಂದು ಪರಿಕ್ರಮ ಅಂತ ಮಾಡ್ತಾರೆ. ಆ ಯಜ್ಞಕುಂಡಕ್ಕೆ ಬಹಳ ಮಹತ್ವ ಇದೆ. ಬಹಳ ದೈವತ್ವದ ಅಳತೆಯ ಆಕಾರದೊಂದಿಗೆ ಮಾಡ್ತಕ್ಕಂಥ ಒಂದು ಯಜ್ಞಕುಂಡ ಆದದ್ರಿಂದ ಪರಿಕ್ರಮ ಅಂತ ಹೇಳಿದರೆ ಒಂದು 5 ದಿವಸ ಕೂಡ ಒಂದು 21 ಸುತ್ತು 108 ಸುತ್ತು ಬರುವಂಥದ್ದು ಕ್ರಮ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ 21 ಸುತ್ತು ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಸಮಾನವಾದ ವ್ಯವಸ್ಥೆ ಈ ಲಕ್ಷ್ಮೀನಾರಾಯಣ ಮಹಾಯಜ್ಞದ ಈ 5 ದಿವಸದಲ್ಲಿದೆ. ತಾವೆಲ್ಲರೂ ಬರಬೇಕು. ಪ್ರತಿದಿನ ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ 5 ದಿನದಲ್ಲಿ ನಡೀತಕ್ಕಂಥ ಈ ಒಂದು ಲಕ್ಷ್ಮೀನಾರಾಯಣ ಮಹಾಯಜ್ಞದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು. ಈಗಾಗಲೇ ನಮ್ಮ ತುಳುನಾಡಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳು, ಅದೇ ರೀತಿ ಸಮಾಜದ ಜಾತಿ ಸಂಘಟನೆಗಳು, ಅದೇ ರೀತಿ ಸಮಾಜದ ಬೇರೆ ಬೇರೆ ಧಾರ್ಮಿಕವಾಗಿ ಕಾರ್ಯ ಮಾಡ್ತಕ್ಕಂಥ ಮಹಿಳಾ ತಂಡಗಳು ಎಲ್ಲರೂ ಕೂಡ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಈ ಒಂದು ಯಜ್ಞದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ವಿಶಿಷ್ಟ ಏನು ಹೇಳಿದರೆ, ಪ್ರತಿಯೊಂದು ಜಾತಿ ಮತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಈ ಒಂದು ಮಹಾಯಜ್ಞದಲ್ಲಿ ಭಾಗವಹಿಸಬೇಕು. ಇದರಿಂದ ಜನರಿಗೆ ಒಳ್ಳೆಯದಾಗಬೇಕು. ಮಂಗಳೂರಿನಲ್ಲಿ ಇಂಥ ಯಜ್ಞದ ಮೂಲಕ ಜನರಿಗೆ ಒಂದು ಶಕ್ತಿ ಸಿಕ್ಕಿದೆ ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರ ಹೋಗಬೇಕನ್ನುವಂಥ ಕಲ್ಪನೆಯನ್ನು ಸ್ವಾಮೀಜಿಯವರು ಇಟ್ಕೊಂಡಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ, ಮುಂದೆ ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಸೇರಬೇಕು. ಇನ್ನು 10 ದಿವಸ ಇದೆ. 10 ದಿವಸದಲ್ಲಿ ಯಾರೆಲ್ಲ ತಾವು ಈ ಯಜ್ಞದಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ, ನಮ್ಮ ಯಜ್ಞ ಕಮಿಟಿಯನ್ನು ನೀವು ಸಂಪರ್ಕ ಮಾಡ್ಬೋದು. ಅದೇ ರೀತಿ ಪ್ರತಿದಿನ ಇಲ್ಲಿ ಯೋಗೀಶ್ವರ ಮಠದಲ್ಲಿ ಕೆಲಸ ಆಗ್ತಾ ಇದೆ, ಪವಿತ್ರವಾದ ಯಜ್ಞ ಶಾಲೆಯಲ್ಲಿ. ಆದ್ದರಿಂದ ಎಲ್ಲರೂ ತಮಗೆ ಸಂಪರ್ಕಕ್ಕೆ ಸಿಗ್ತಾರೆ. ತಾವು ಈ ಪೂಜೆಯಲ್ಲಿ ಪಾಲ್ಗೊಂಡು ಈ ಯಜ್ಞವನ್ನು ಯಶಸ್ವಿ ಮಾಡಬೇಕಾಗಿ ಈ ಯಜ್ಞ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ.